ಅವನು ಒಳ್ಳೆ ಸೀನ್ ಹಾಳು ಮಾಡಿದ್ದು. ಏನು ಮರ ದಿನ ಬರೀ ಕನಸು ಕಾಣೋದೇ ಆಯ್ತಪ್ಪ. ಕನಸಲ್ಲೇ ಮದುವೆ ಮಾಡ್ಕತೆ, ಕನಸಲ್ಲೇ ಮಕ್ಳು ಮಾಡ್ಕತೆ. ಮದುವೆಗಿದೀವಿ ಆಗದ ಕಾಣಿ ಅನ್ಸುತ್ತೆ ನೀನು. ಏನು ಮಾಡಲಿ ಮರೆಯ, ನಿಜವಾಗ್ಲೂ ನೋಡಿದ್ರೆ ಯಾವುದು ಸಿಗ್ತಾ ಇಲ್ಲ. ಸಂಸಾರ ಕಂಡು ಆಸೆ ತೀರ್ಸ್ಕೊಳ್ಳೋದು. ಸರಿ ಆಯಿತು, ಬೇಜಾರು ಮಾಡ್ಕೊಬೇಡ. ಬ್ರೋಕರ್ ಮನ್ಗೆ ಹೋಮ ಅಂತ ಹೇಳಿದ್ನಲ್ಲ, ಬ್ರೋಕರ್ ಬರೋಕೆ ಹೇಳೋಣ. ಹೋಗಿ ಎಲ್ಲರೂ ನೋಡ್ಕೊರೋಣ ಬಾ. ಸರಿ ಆಯ್ತು ನೋಡಿಯಪ್ಪ. ಏನು ರೀ ಬಾಬಣ್ಣವ್ರೆ, ನಿಮ್ಮದೇ ಊಟ ಮಾಡ್ತಾ ಕೂತಿದ್ದೀರಿ. ನಮ್ಮ ಹುಡುಗನಿಗೆ ಒಂದು ಹುಡುಗಿ ನೋಡ್ಲಿಲ್ವಲ್ಲ ನೀವು? ಓಹೋ ಗೋವಿಂದ, ಬನ್ನಿ 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 ಕೂತ್ಕೊಳ್ಳಿ. ಏನ್ರಿ ರಾಕೇಶ್, ಚೆನ್ನಾಗಿದ್ದೀರೇನ್ರಿ? ಹಾಂ ಚೆನ್ನಾಗಿದ್ದೀನಿ. ಅವನೇನೋ ಚೆನ್ನಾಗಿ ಅವನಿ ಅಂತ ಹೇಳ್ತಾನೆ, ಆದರೆ ನಮ್ಗೆ ನೆಮ್ಮದಿನೇ ಕೊಡ್ತಾಯಿಲ್ಲ. ದಿನ ತಲೆ ತಿಂತವನೆ. ಹುಡುಗಿ ವಿಚಾರ ಏನಾಯಿತು ಅಂದ್ಕೊಂಡು ನೀವೇ ಏನಾರು ಒಂದು ದಾರಿ ತೋರ್ಬೇಕೀಗ ಅವನಿಗೆ. ನಿಮ್ಮ ರಾಕೇಶನ್ಗೆ ಗೋವಿಂದ ಅವರೇ ಒಂದು ಗತಿ ಮಾಡೋಣ. ಎಷ್ಟು ಕಡೆ ಹುಡುಗಿ ತೋರಿಸಿದ್ರು ಆ ಹುಡುಗಿ ಚೆನ್ನಾಗಿಲ್ಲ, ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳಿ 4 ವರ್ಷದಿಂದ ಯಾರಿಗೂ ತೋರಿಸದೇ ಇರೋ ಅಷ್ಟು ಹುಡುಗಿನ ನಿಮ್ಮ ರಾಕೇಶನಿಗೆ ತೋರಿಸಿದ್ದೀನಿ. ಫಸ್ಟು ಅವನಿಗೆ ಒಪ್ಕೊಳ್ಳೋಕ್ಕೇಳಿ, ವಯಸ್ಸು ತುಂಬ ಜಾಸ್ತಿ ಮೀರ್ತಾ ಇದೆ. ಆಯಿತು, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು 2-3 ಹುಡುಗಿನ ತೋರಿಸಿ. ಅಕಸ್ಮಾತ್ ಇವನೇನಾರು ಒಪ್ಗಲಿಲ್ಲ ಅಂತ ಅಂದರೆ ಕೊನೆ ಪಕ್ಷ ಒಂದು ಆಂಟಿನಾರು ತಂದು ಮದುವೆ ಮಾಡ್ಬಿಡೋಣ ಇವನಿಗೆ. ಇನ್ನು 3-4 ವರ್ಷ ಹೋದರೆ ಆಂಟಿನೇ ಕಟ್ಟಬೇಕಾಗತ್ತೆ ನೀವು. ಏನ್ರಿ ರಾಕೇಶ್ ಅವರೇ, ನಾಳೆ ಬೆಳಗ್ಗೆ ಬಂದುಬಿಡಿ. 1-2 ಹುಡುಗಿರು ತೋರಿಸ್ತೀನಿ. ಅದರಲ್ಲಾದರೂ ಫೈನಲ್ ಮಾಡಿ ನಮಗೆ ನಿಮ್ಮಿಂದ ಮುಕ್ತಿ ಕೊಡ್ರಿ. ಸರಿ ಬಾಬಣ್ಣವ್ರೆ, ಆಯಿತು. ಏನೋ ತಿಳುವಳಿಕೆ ಹೇಳಿ ನಮ್ಮ ಹುಡುಗನಿಗೆ ನಾಳೆ ಕರ್ಕೊಬರ್ತೀನಿ. ನಾಳೆ ಒಂದು ಹುಡುಗಿ ತೋರಿಸಿ ನೋಡೋಣ, ಏನಾರು ಒಂದು ಫೈನಲ್ ಮಾಡಿಬಿಡೋಣ. ಸರಿ ಗೋವಿಂದ ಅವರೇ, ನಾಳೆ ಬೆಳಗ್ಗೆ ಸಿಗೋಣ. ಸರಿ ಆಯಿತು, ನಾಳೆ ಬೆಳಗ್ಗೆ ಸಿಗೋಣ. ಬರ್ತೀವಿ. ಏನಯ್ಯ, ಇದಾದರೂ ಓಕೆನಾ ಹೇಗೆ? ಬನ್ನಿ, ನಮಸ್ಕಾರ. ನಮಸ್ಕಾರ, ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ಅಂದಾಗೆ ಪ್ರಯಾಣ ಎಲ್ಲ ಸೌಖ್ಯವಾಗಿತ್ತೆ? ಹಾಂ ಆರಾಮಾಗಿತ್ತು. ಅಂದಾಗೆ ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಅದೇನು ಹೇಳ್ತೀರಿ ಸರ್, ಊರ್ಲಿರೋ ಕೆಲಸಕ್ಕೆಲ್ಲ ಇವನೇ ಬೇಕು. ಅದು ಅಲ್ಲದೆ ಏನೇ ಬೇಕಾದರೂ ಇವನ ಹತ್ರನೇ ಬರ್ತಾರೆ. ಹಾಗಾದರೆ ಏನು ಓದ್ಕೊಂಡಿದ್ದಾರೋ ನಿಮ್ಮ ಹುಡುಗ? ಅವನು ಓದಿರೋ ವಿಚಾರವೇ ಇಲ್ಲ. ಏನು ಬೇಕು ಹೇಳಿ ಪಟ್ ಅಂತ ಈಗಲೇ ಹೇಳ್ಕೊಡ್ತೀನಿ. ಹುಡುಗ ತುಂಬ ಬ್ಯುಸಿ, ಅವ್ರಿಗೆ ಫ್ರೀ ಇಲ್ಲ. ಆದಷ್ಟು ಬೇಗ ಹುಡುಗಿ ತೋರಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಹುಡುಗಿನ ಕಣ್ಣೆತ್ತಿ ನೋಡುಗರು. ಏನಪ್ಪ, ಓಕೆನಾ ಹುಡುಗಿ? ಏನಯ್ಯ, ಹುಡುಗಿ ಒಪ್ಕೆನಾ? ಯಜಮಾನ್ರೆ, ನಮ್ಮ ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ನಿಮ್ಮ ಹುಡುಗಿನ ಒಂದ್ಸರಿ ಕೇಳಿ. ಆಯಿತು, ಎಲ್ಲ ಕೇಳಿ ಸಮಾಧಾನ ಆಗಿದೆ ಏನು ಅಂತಾನೆ ಹೇಳ್ತೀನಿ. ನೀವು ನನಗೆ ಫೋನ್ ಮಾಡಿ, ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸರಿ ಯಜಮಾನ್.
ಹಂಗೆ ನೋಡು, ಜಾಸ್ತಿ ಒದರ್ಬೇಡ. ಇಲ್ಲಿ ಮಾಡ್ತವ್ರೆ ಯಾರು ಆಮೇಲೆ ಕಲರ್ ಚೆನ್ನಾಗೈತೆ. ಇವತ್ತು ಹೆಂಗಾರ ಅಲ್ಲಿ ಸಾಯಂಕಾಲ ಪಾರ್ಟಿ ಮಾಡಲೇಬೇಕು ಗುರು. ಖಂಡಿತ. ಓ ಲೈಟಿಗಳಲ್ಲಿ ಸೇರ್ಕೊಂಡು ಏನೋ ಸ್ಕೆಚ್ ಆಗ್ತಾ ಇದ್ದೀರಿ. 90 ಹೊಡೆಯೋರ್ನ ಹೆಂಗೆ ದಾರಿ ತರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ನೀವು 90 ಹಾಕೋದ್ ಬಿಡೋವರೆಗೂ ನಾವು 90 ಹೊಡೆಯೋದು ಬಿಡಂಗಿಲ್ಲ. ಸೂಪರ್ ಆಗಿ ಹೇಳ್ದೆ ಮಗ. ಇದಕ್ಕೇನ್ ಕಮ್ಮಿ ಇಲ್ಲ. ನೀವು ಬೆಳಿಗ್ಗೆ ಹೊತ್ತು ನೈಟಿ ಹಾಕೊಂಡು ಯೋಚನೆ ಮಾಡೋದನ್ನ ನಾವು 90 ಹಾಕೊಂಡು ಹಾಳು ಮಾಡಿರ್ತೀವಿ. ಇವೆಲ್ಲ ಚೆನ್ನಾಗಿ ಪ್ಲಾನ್ ಮಾಡ್ತೀರಾ. ಪುಣ್ಯಕ್ಕೆ ನಮ್ ಗಂಡಿರು ಇವ್ರ ಸವಾಸಕ್ಕೆ ಹೋಗ್ಲೇ ಇಲ್ಲ, ಯಾವಾಗೂ ಬಿಸಿ. ಹೌದೌದು, ನಿನ್ನ ಗಂಡ ಯಾವ ಕೆಲಸದಲ್ಲಿ ಬಿಸಿ, ಏನೇಂದ್ರಲ್ಲಿ ಬಿಸಿ ಅಂತೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಬನ್ರಿ ಫಸ್ಟ್ ಜಾಗ ಖಾಲಿ ಮಾಡೋಣ. ನೋಡ್ದ ಅವ್ರವ್ರ ಬುಡಕ್ಕೆ ಬಂದಾಗ ಎಲ್ಲರೂ ಜಾಗ ಖಾಲಿ ಮಾಡ್ತಾರೆ. ಎಲ್ಲರೂ ಮನೆ ದೋಸ್ತೆನೂ ತೂತೆ. ಬಾ ಹೋಗೋಣ. ಕಳ್ಳಂಗೊಂದ್ ಪಿಳ್ಳೆನವ ಅಂತ ಅವ್ರ ಸಮಸ್ಯೆ ಇಟ್ಕೊಂಡು ನಂಗೆ ಸಮಾಧಾನ ಮಾಡಕ್ ಬರ್ಬೇಡ. ನಡಿಯದ್ದು. ಇಲ್ಲೋದ್ಲಪ್ಪ ಹೇಳು ಶಾಂತಿ. ಏನ್ ಮಾಡ್ತಿದ್ದೀಯ ಇಲ್ಲಿ? ಯಾಕ್ರಿ? ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ಪ್ರಾಣಾಯಾಮ ಮಾಡ್ತಾ ಇದೀಯಾ? ನಿನ್ನ ಪ್ರಾಣನ ಯಮ ಯಾವಾಗ ತಗೋಯ್ತಾನಂತ ಕಾಯ್ತಾ ಇದ್ದೀನಿ. ನೀನು ಪ್ರಾಣಾಯಾಮ ಮಾಡಿ ಪ್ರಾಣ ಉಳಿಸ್ಕೊಂಡು ನನ್ನ ಪ್ರಾಣ ತೆಗಿಯಕ್ಕೆ ನೋಡ್ತಾ ಇದೀಯಾ? ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ. ಶಾಂತಿ ತಿನ್ಯಾಕಮ್ಮ? ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ. ಯಾವಾಗಲೂ ಬರೀ ಇದೆ. ಹೊರಗಡೆ ಹೋಗು, ಬಂದು ತಿನ್ನು, ಉಣ್ಣು, ಮನಿಕೋ ಇಷ್ಟೇ. ಏನಾರು ನಾಲ್ಕು ಮಾತಾಡೋಣ, ಚೆನ್ನಾಗೆ ಖುಷಿಯಾಗಿ ಅಲ್ಲಿ ಇಲ್ಲಿ ಕರ್ಕೋಗೋಣ ಅನ್ನೋದೇ ಇಲ್ಲ. ಅದೇನು ಅಂತ ಗಡ್ಡಿ ಬಿದ್ದರೆ ಇವರು ನನಗೆ ಕಾಣಿ. ತಗೊಳ್ಳಿ ತಿನ್ನಿ. ಏನಿದು ಇಷ್ಟೊಂದು ಪುಸಾಕಿದೆಯಾ? ಇದೇ ಆಗೋಯ್ತು. ಮದುವೆ ಆಗ 6 ತಿಂಗಳಾದ್ರೂ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ. ಒಂದಿನ ಸಪ್ಪೆ ಮಾಡ್ತೀಯ, ಒಂದಿನ ಖಾರ ಮಾಡ್ತೀಯ. ಹಾಂ, ಇನ್ನೇನು ಕಲಿಸಿದಾರೋ ನಿನ್ಗಂದು ಏನು ಪ್ರಯೋಜನ? ಆ ಬ್ರೋಕರ್ಗೆ ಹೇಳ್ಬೇಕು. ಏನೋ ಎಲ್ಲ ಗೊತ್ತು ಅಂದ್ಬಿಟ್ಟು ತಗೊಂಡು ಗಂಟೆ ಹಾಕ್ಬಿಟ್ಟ. ಊರೂರು ತಿರ್ಕೊಂಡು ಫ್ರೆಂಡ್ಸು ಪಾರ್ಟಿ ಅಂಕ ನಿಂತಿರೋನ್ಗೆ ಮನೆ ಊಟ ಎಲ್ಲಿ ಹಿಡ್ದದು? ತಕ್ಕೋ. ಒಂದಿನಾರು ಮನೇಲಿ ಏನಾರು ಇದ್ದ ಇಲ್ವಾ ಅಂತ ನೋಡಿದ್ಯಾ ನೀನು? ಬಾ ನೋಡಿಲ್ಲಿ, ಊಟ ತಿನ್ಮ ಅಂತ ಬಂದರೆ ಎಲ್ಲೋ ಇಷ್ಟ ಹಾಕಿದ್ಯಾ ಕೋಳಿಗೆ ಹಾಕ್ದಂಗೆ. ಇದೇನು ಊಟ ತಿನ್ನೋ ಕುಲನ ಇದು? ನೀನು ಕರೆಕ್ಟಾಗಿ ಊಟ ಅಡುಗೆ ಮಾಡಿದರೆ ನಾನು ಯಾಕೆ ಹೋಟ್ಲಿಗೆ ಹೋಗ್ತಿದ್ದೆ? ಏನು ಕೆಲಸನೂ ಬರಲ್ಲ. ನಾನೇನು ಮನೆ ಕೆಲಸ ಕೆಟ್ಟೋದ್? ನಾನು ಹೇಳೋದ್ ಕೆಲಸ ಎಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕೆ. ನಾನೇನು ಇಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿಲ್ಲ. ನಾನು ನಿಮ್ಮೆಲ್ಲರೂ ಚಾಕ್ರಿ ಮಾಡ್ಕೊಂಡೆ ಕೂತಿರೋದು ಇಲ್ಲಿ. ನೀವು ಹೋಗಿ ಬಂದು ನನ್ನ ಬೈಯಕ್ಕೆ. ಬ್ರೋಕರು ಏನು ಕೊಟ್ಟಿರೋ ಬಿಲ್ಡಪ್ಪು, ನಿನ್ನ ಮಹಾರಾಣಿಯಾಗಿ ನೋಡ್ಕೊತಾನೆ ಕಣಪ್ಪ ಅಂತ ಅರೆ ಇಲ್ಲಿ ನೋಡು, ಮನೆ ಕೆಲ್ಸದೊಳಗೆ ಬಿದ್ದಿದ್ದೀನಿ. ನಾನೇನು ಮಾರಾಡಿ ನೋಡ್ಕೊತೀನಿ ಅಂತ ಏನು ಅಂದಿರಲಿಲ್ಲ. ನನಗೊಂದು ಒಳ್ಳೆ ಹುಡುಗಿ ಬೇಕು ಅಂತ ಹೇಳಿದ್ದಷ್ಟೇ. ಬ್ರೋಕರ್ ಹೇಳಿದ್ದ, ಆ ಹುಡುಗಿ ಸಂಸ್ಕಾರವಂತೆ, ಸುಗುಣವಂತೆ, ಮಹಾಲಕ್ಷ್ಮಿ ಇದ್ದಾಗೆ, ಮನೆ ಕೆಲಸದಲ್ಲಿ ಎಲ್ಲ ಎತ್ತದ ಕೈ, ಎಲ್ಲ ಕೆಲಸ ಗೊತ್ತು, ಏನು ಮಾತಾಡೋಂಗಿಲ್ಲ ಅಂತ ಹೇಳಿದರು. ಇಲ್ಲಿ ನೋಡಿದ್ರೆ ನಿನ್ನ ಪ್ರತಿ ಕೆಲಸದಲ್ಲಿ ಕೈಯೇ ಎತ್ಬಿಟ್ಟಿದೆ. ಆ ಬ್ರೋಕರ್ ಇಷ್ಟೆಲ್ಲ ಸುಳ್ಳು ಹೇಳಿದಾನ? ನಂಗೆ ಅಡುಗೆ ಮಾಡಕ್ಕೆ ಬರಲ್ಲ, ಮನೆ ಕೆಲಸ ಮಾಡಕ್ಕೆ ಬರಲ್ಲ ಅಂತ, ಏನು ಕೆಲಸ ಮಾಡಕ್ಕೆ ಬರದೇ ಇದ್ರು ಅನ್ಸರ್ಸ್ಕೊ ಹೋಗು ಅಂತ ಗಂಡನ್ ತೋರಿಸು ಅಂತ ಅಂದಿದ್ರೆ ಇಷ್ಟೆಲ್ಲ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರ? ನಡಿಯ ಬ್ರೋಕರ್ ಹತ್ರ ಹೋಗುಮ. ಹೌದಾ?
ನನಗೂ ಅದೇ ಥರ ಸುಳ್ಳು ಹೇಳಿ ಮದುವೆ ಮಾಡ್ತಾವನಾಗಾದ್ರೆ ಬಾ ಬ್ರೋಕರ್ ನನ್ನ ಮಗನ ಬಿಡಬಾರ್ದು ಇವತ್ತು. ಬಾ ಕೇಳೋಣ. ನಡೀರಿ ಹೋಗುಮ್ಮ. ಏನು ಬಾಬಣ್ಣ, ಇನ್ನು ಯಾರ್ಯಾರ ಮನೆ ಹಾಳು ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ಯಾ? ಓ ರಾಕೇಶ್ ಅವರು, ಏನು ಫುಲ್ ಗರಂ ಆಗಿದ್ದೀರಾ? ಏನಾಯಿತು? ಕೂತ್ಕೊಳ್ಳಿ. ಏನಾಯ್ತು ಅಂತ ನಮ್ಮ ಬೈಲೇ ಕೇಳಬೇಕಾ, ಅಥವಾ ಈ ಗ್ಯಾಪ್ನಲ್ಲೇ ಹೆಂಗೆ ಯಾಮಾರಿಸ್ಬೇಕು ಅಂತ ಟೈಮ್ ತಗೋತಾ ಇದ್ದೀರಾ? ಅವಳು ಎಲ್ರಿ ಕೇಳ್ತೀರಾ? ಇಬ್ರಿಗೂ ಸುಳ್ಳು ಹೇಳಿ ಮದುವೆ ಮಾಡಿದಿರ. ದಿನ ಮನೆಯಲ್ಲಿ ಜಗಳ, ರಂಪಾಟ, ಕಿತ್ತಾಟ, ಮನಸ್ತಾಪ ಇದೇ ಆಗೋಗಿದೆ. ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ. ಆದರೆ ಈ ಜಗಳದ ಮಧ್ಯದಲ್ಲಿ ನನ್ನ ಬಗ್ಗೆ ಇವಳಿಗೇನು ಸುಳ್ಳು ಹೇಳಿದ್ದೀರಾ, ಇವಳ ಬಗ್ಗೆ ನನ್ನ ಹತ್ರ ಏನು ಸುಳ್ಳು ಹೇಳಿದ್ದೀರಾ ಅನ್ನೋ ಸತ್ಯ ಮಾತ್ರ ಗೊತ್ತಾಯಿತು. ಕಮಿಷನ್ ಆಸೆಗೋಸ್ಕರ ಇಬ್ರಿಗೂ ಸುಳ್ಳು ಹೇಳಿ ಮದ್ವೆ ಮಾಡ್ಬಿಟ್ಟು ಆ ದುಡ್ಡನ್ನ ಲೆಕ್ಕಾಚಾರ ಮಾಡ್ತಾ ಕೂತಿದ್ದೀರಲ್ಲ, ನಿಮ್ಗೆ ಏನಾರು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಓಹೋ, ಇದ ವಿಷಯ. ಇವರಿಬ್ಬರು ಮುಸುಡಿಗೆ ಸುಳ್ಳು ಮದುವೆ ಮಾಡೋದೇ ದೊಡ್ಡ ಕಷ್ಟ. ಅಂಥದ್ರಲ್ಲಿ ಸುಳ್ಳು ಯಾಕೆ ಹೇಳಿದ್ದೀರಾ ಅಂತ ಕೇಳಕ್ಕೆ ಬಂದಿದ್ದಾರೆ. ಇರಲಿ. ಕರ್ಕೊಂಡೋದ ಕಡೆ ಎಲ್ಲ ರಾಕೇಶ್ ಅವರೇ ಏನು ಹೇಳ್ತಾ ಇದ್ರಿ ಅಂತ ತಮಗೆ ನೆನಪಿದೆಯೇನು? ಹುಡುಗಿ ಒಂಚೂರು ಸಣ್ಣ, ಹುಡುಗಿ ಒಂಚೂರು ಕುಳ್ಳೋಸಿಲ್ವಾ, ಹುಡುಗಿ ಕಪ್ಪು, ಹುಡುಗಿ ದಪ್ಪ. ಇನ್ನು ಈ ಮಹಾತಾಯಿ ಒಂದು ಒಳ್ಳೆ ಹುಡುಗ ಬೇಕು ಅಂತಿದ್ರೆ ಏನಾದ್ರು ಅಡ್ಜಸ್ಟ್ ಮಾಡ್ಬೋದು. ಆದರೆ ಕೇಳಿದ್ದೆಲ್ಲ ಮನೆ ಕೆಲಸ ಹುಡುಗನೇ ಮಾಡಬೇಕು, ಅಡುಗೆ ಮಾಡೋಕ್ಕೆ ಬರಬೇಕು, ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು ಅಂತ ಕೇಳ್ತಿದ್ರಿ. ನಿಮ್ಮ ತಂದೆಯವ್ರು ಏನು ಹೇಳ್ತಿದ್ರು? ಅತ್ತೆ ಮಾವನ ಕಾಟನೇ ಇರಬೇಕು, ನನ್ನ ಮಗಳು ಸಿಟಿಲೇ ಇರಬೇಕು. ಇಷ್ಟಲ್ಲದೆ ಗಣಕೂಟ ಸರಿ ಇಲ್ಲ, ರಾಶಿ ಸರಿ ಇಲ್ಲ, ಈ ಥರ ಕಾರಣಗಳನ್ನ ಹೇಳಿ ಕರ್ಕೊಂಡು ಬಂದವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ರೆ ನಿಮಗೆ ಹೇಗೆ ಮದುವೆ ಮಾಡೋದು ನಾನು? ಅದಕ್ಕೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹಿರಿಯರು ಹೇಳಿದಾರಲ್ಲ, ಅದೇ ಫಾಲೋ ಮಾಡಿದೆ. ಅದಕ್ಕೆ ಇವತ್ತು ನಿಮ್ಮಿಬ್ಬರಿಗೂ ಮದುವೆ ಆಗಿರೋದು. ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸುಳ್ಳು ಹೇಳೋ ಬದಲು ಇನ್ನೊಂದು 4 ಜೋಡಿಗಳನ್ನ ನಮಗೆ ತೋರಿಸಿ ಬುದ್ಧಿ ಹೇಳಿದರೆ ಒಪ್ಕೊತಿದ್ವೇನು? ಹಾಗೆ ನಿನಗೆ ಏಜ್ ಎಷ್ಟಪ್ಪ? 39. ನಿಮ್ಗೆ ಎಷ್ಟಮ್ಮ? 36. ಹೀಗೆ ಇನ್ನೊಂದು 4 ಹುಡುಗಿನ ತೋರಿಸಿ ನಿಮಗೆ ಬುದ್ಧಿ ಹೇಳಿ ಮದುವೆ ಮಾಡಿಸೋ ಅಷ್ಟರಲ್ಲಿ ನಿಮಗೆ ಹುಡುಗ ಹುಡುಗಿ ಮದುವೆ ಮಾಡಿಸ್ದಂಗೆ ಆಗ್ತಿರ್ಲಿಲ್ಲ, ಷಷ್ಠಿ ಪೂರ್ತಿ ಮಾಡಿಸ್ದಂಗೆ ಆಗ್ತಿತ್ತು. ನಿಮ್ಮಿಬ್ಬರಿಗೆ ಈಗ ಮಾಡಿಸಿರೋ ಮದುವೆನಲ್ಲಿ ಅಪ್ಪಿ ತಪ್ಪಿ ಮಕ್ಕಳಾದರೆ ಮಕ್ಕಳು ಅಪ್ಪ ಅಮ್ಮ ಅಂತ ಕರಿತವೆ. ಇನ್ನೂ ತಡ ಆಗಿದ್ದಿದ್ರೆ ಅಪ್ಪ ಅಮ್ಮ ಅಂತ ಕರಿತಿರ್ಲಿಲ್ಲ. ಹುಟ್ಟಿದ ತಕ್ಷಣ ಪಕ್ಕದಲ್ಲಿರೋ ನಿಮ್ಮನ್ನು ನೋಡಿ ನಮ್ಮ ಅಪ್ಪ ಅಮ್ಮ ಎಲ್ಲೋದ್ರು ಅಂತ ಕೇಳ್ಬಿಡ್ತಿದ್ರು. ಹೋಗಿ ಸಂಸಾರ ಮಾಡಿ. ನೋಡಿ ರಾಕೇಶ್, ಜೀವನ ಅಂದರೆ ಅಡ್ಜಸ್ಟ್ಮೆಂಟು. ನಾವು ಇಷ್ಟಪಟ್ಟವ್ರೆ ನಮಗೆ ಮ್ಯಾಚ್ ಆಗೋವಂಥವ್ರೆ ಸಿಕ್ಕರೆ ಅದು ಮದುವೆ ಅನಿಸ್ಕೊಳ್ಳಲ್ಲ. ಸಮಸ್ಯೆಗಳು ಈ ಥರ ಇರೋದ್ರಿಂದಾನೇ ಎಷ್ಟೋ ಹುಡುಗ ಹುಡುಗಿರು ವಯಸ್ಸಾಗಿ ಮದುವೆ ಆಗದಿದ್ದರೆ ತುಂಬ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹಿರಿಯರು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಬಹಳ ಹಿಂದೆನೇ ಹೇಳಿ ಇದನ್ನು ಆಲ್ರೆಡಿ ಅಪ್ಲೈ ಮಾಡಿ ಮದುವೆ ಮಾಡಿದ್ದಾರೆ. ಅಂಥದ್ದೊಂದು ಸಣ್ಣ ಕೆಲಸ ಮಾಡಿದ್ದೀನಿ ಅಷ್ಟೇ. ನೀವಿಬ್ಬರು ನಿಮ್ಮಿಬ್ಬರಲ್ಲಿ ಯಾರು ಪರ್ಫೆಕ್ಟು ಅಂತ ಹುಡ್ಕೋದ್ರ ಬದಲು ಇಬ್ಬರೂ ಪರ್ಫೆಕ್ಟಾಗಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿ, ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಏನಮ್ಮ, ಅವನಲ್ಲಿ ನೀನು ತಪ್ಪು ಹುಡುಕ್ಬೇಡ, ಇವಳಲ್ಲಿ ನೀನು ತಪ್ಪು ಹುಡುಕ್ಬೇಡ. ಪ್ರತಿದಿನ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ಮಾಡಿ. ಒಳ್ಳೆಯದಾಗಲಿ. ಇಷ್ಟೆಲ್ಲ ಕಷ್ಟಪಟ್ಟು ನಮಗೊಂದು ಜೀವನ ಕೊಟ್ಟಿದ್ದೀರಾ, ನಮ್ಮದು ತಪ್ಪಾಯಿತು. ನಮ್ಮನ್ನ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮಿಬ್ರಿಗೂ ಮದುವೆ ಮಾಡಿಸಿದಿರ ಬಾಬಣ್ಣ. ಇನ್ಮೇಲೆ ನಮ್ಮಿಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಜೀವನ ಮಾಡ್ಕೊ ಹೋಯ್ತೀವಿ. ಅಯ್ಯಯ್ಯೋ, ಸುಳ್ಳು ಹೇಳಿ ಯಾವನ್ನ ಕಟ್ಬಿಟ್ರಲ್ಲ ಬಾಬಣ್ಣ. ಎಲ್ಲಿದ್ದೀರಾ ನೀವು?